ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಷ್ಯನ್ ಪೇಂಟ್ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಕ್ವಾರ್ಟರ್ನಲ್ಲಿ ಅವರು 850 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಲ್ಲಿ ಬ್ರೋಕರೇಜ್ಗಳು 923 ಕೋಟಿಯ ಪ್ರಾಫಿಟ್ ಬರ್ಬೋದು ಅನ್ನೋಂಥ ಒಂದು ಎಸ್ಟಿಮೇಷನನ್ನು ಮಾಡಿದರು. ಬಟ್ ಆ ಎಸ್ಟಿಮೇಷನನ್ನು ಏಷ್ಯನ್ ಪೇಂಟ್ ರೀಚ್ ಮಾಡಿಲ್ಲ. ಇವತ್ತು ಏಷ್ಯನ್ ಪೇಂಟ್ ಪಾಸಿಟಿವ್ ಕ್ಲೋಸಿಂಗನ್ನೇ ಕೊಟ್ಟಿದೆ. 2.85% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ಈ ಒಂದು ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಂಥ ರಿಸಲ್ಟ್ ಆಗಿರುತ್ತೆ. ಹಾಗೆ ಇವರು ಶ್ರೀಲಂಕಾದಲ್ಲಿ ಕೂಡ ತಮ್ಮ ಬಿಸ್ನೆಸ್ಸನ್ನು ನಡೆಸ್ತಾರೆ. ಸೊ ಶ್ರೀಲಂಕಾದಲ್ಲಿ ಇವರಿಗೆ 115 ಕೋಟಿಯ ಲಾಸ್ ಆಗಿದೆ. ಸೊ ಆ ಒಂದು ಕಾರಣದಿಂದ ಇವರ ಪ್ರಾಫಿಟ್ನಲ್ಲಿ ಅಂದರೆ ಓವರ್ ಆಲ್ ಪ್ರಾಫಿಟ್ ಏನಿದೆ ಅದರಲ್ಲಿ ನಮಗೆ ಫಾಲ್ ಬರ್ತಿರೋದು ಕಾಣಿಸ್ತಿದೆ. ಹಾಗೆ ಗೌರ್ಮೆಂಟ್ನ ಸಬ್ಸಿಡಿ ಕೂಡ ಇವರಿಗೆ ಸಿಗಬೇಕಿತ್ತು. ಸೊ ಆ ಸಬ್ಸಿಡಿ ಕೂಡ ಇನ್ನೂ ಸಿಕ್ಕಿಲ್ಲ. ಹಾಗೆ ಕಂಪನಿಯಲ್ಲಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. 15 ರೂಪಾಯಿ 50 ಪೈಸೆಯ ಡಿವಿಡೆಂಡ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆಯೇ ಇದಕ್ಕೂ ಮುಂಚೆ ಅವರು 3 ರೂಪಾಯಿ 80 ಪೈಸೆಯ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಟೋಟಲ್ ಈ ಒಂದು ಫೈನಾನ್ಷಿಯಲ್ ಇಯರ್ 2022ರ ಫೈನಾನ್ಷಿಯಲ್ ಇಯರ್ನಲ್ಲಿ 19 ರೂಪಾಯಿ 15 ಪೈಸೆಯ ಟೋಟಲ್ ಡಿವಿಡೆಂಡ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಆ ಡಿವಿಡೆಂಡ್ಗೆ ಅವರು ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಜೂನ್ 10 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಜೂನ್ 9 ಎಕ್ಸ್ ಡೇಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನೀವು ಶೇರ್ಗಳನ್ನು ಬೈ ಮಾಡಿ ಹೋಲ್ಡ್ ಮಾಡ್ಕೊಂಡಿದ್ರೆ ಸೊ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಸೊ 30 ದಿನದ ಒಳಗಾಗಿ ನಿಮಗೆ ಡಿವಿಡೆಂಡ್ ಏನಿದೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಜುಲೈ 10ರ ಒಳಗೆ ನೀವು ಪೇಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಇವರ ಆನ್ಯುವಲ್ ಜನರಲ್ ಮೀಟಿಂಗ್ ಏನಿದೆ 1ನೇ ತಾರೀಕು ಜುಲೈಗೆ ನಡೆಯುತ್ತೆ. ಸೊ ಅಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಕೂಡ ಇದಕ್ಕೆ ಬೇಕಾಗುತ್ತೆ. ಏನಕ್ಕೆಂದರೆ ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಡಿವಿಡೆಂಡನ್ನು ಇವರು ಕ್ರೆಡಿಟ್ ಮಾಡ್ತಾರೆ. ಸೊ ಡಿವಿಡೆಂಡ್ ಬೋನಸ್ ಸೊ ಈ ರೀತಿಯ ಇಶ್ಯೂಸ್ ಇದ್ದಾಗ ಖಂಡಿತವಾಗ್ಲೂ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಗುತ್ತೆ. ಸೊ ಡೀಟೇಲ್ ಆಗಿ ನಾವು ರಿಸಲ್ಟನ್ನು ನೋಡೋದಾದರೆ 2021ರ Q4ನಲ್ಲಿ ಇವರು 6700 ಕೋಟಿಯ ರೆವೆನ್ಯೂವನ್ನು ಡಿಕ್ಲೇರ್ ಮಾಡಿದರು. ಸೊ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ರೆವೆನ್ಯೂ ತುಂಬಾ ಗ್ರೋ ಆಗಿತ್ತು. 8600 ಕೋಟಿಯ ರೆವೆನ್ಯೂ ಕಾಣಿಸ್ತಿದೆ. ಹಾಗೆಯೇ ಈ ಒಂದು ಕ್ವಾರ್ಟರ್ನಲ್ಲಿ ಆಲ್ಮೋಸ್ಟ್ 8000 ಕೋಟಿಯ ರೆವೆನ್ಯೂ ಕಾಣಿಸ್ತಿದೆ. ಸೊ ಇಲ್ಲಿ ಶ್ರೀಲಂಕಾದಲ್ಲಿ ಬಿಸ್ನೆಸ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಸೊ ರೆವೆನ್ಯೂ ಕೂಡ ಡ್ರಾಪ್ ಆಗಿದೆ. ಎಕ್ಸ್ಪೆನ್ಸನ್ನು ಕೂಡ ನಾವು ಗಮನಿಸ್ಬೋದು. ಕ್ವಾರ್ಟರ್ ಎಕ್ಸ್ಪೆನ್ಸನ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ. ಸೊ ಟೋಟಲ್ ಪ್ರಾಫಿಟ್ ನಾವು ಗಮನಿಸಿದಾಗ ಈ ಕ್ವಾರ್ಟರ್ನಲ್ಲಿ 850 ಕೋಟಿಯ ಪ್ರಾಫಿಟ್ ಇದೆ. ಹಾಗೆ ನಾವು 2021ರ ಮಾರ್ಚ್ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ 852 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ನಮಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಸೇಮ್ ಅದೇ ಪ್ರಾಫಿಟ್ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗಿದೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಇವರು 1015 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ನಮಗೆ ಪ್ರಾಫಿಟ್ ಬರೋದು ಕಾಣಿಸ್ತಿಲ್ಲ. ಶ್ರೀಲಂಕಾದ ಬಿಸ್ನೆಸ್ನಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದ್ದರಿಂದ ಈ ಒಂದು ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಸ್ವಲ್ಪ ಡೌನ್ ಆಗಿದೆ. ಪೇಂಟ್ ಸೆಕ್ಟರ್ನಲ್ಲಿ ಮಾರ್ಕೆಟ್ ಲೀಡರ್ ಆಗಿರುವಂತಹ ಕಂಪನಿ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಇಲ್ಲೇನಾದರೂ ಕರೆಕ್ಷನ್ ಕಾಣಿಸಿದ್ರೆ ಸೊ ಅದೊಂದು ಆಪರ್ಚುನಿಟಿ ಆಗುತ್ತೆ. ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದಾಗುತ್ತೆ. ವೊಡಾಫೋನ್ ಐಡಿಯಾ ಕೂಡ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರ ಲಾಸಸ್ ಏನಿದೆ ಅದು ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. 2021ರ ಫೈನಾನ್ಷಿಯಲ್ ಇಯರ್ನ Q4ನಲ್ಲಿ ಇವರು 7022 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದರು. ಸೊ ಈ ಕ್ವಾರ್ಟರ್ನಲ್ಲಿ ಮಾರ್ಚ್ 2022ರ ಕ್ವಾರ್ಟರ್ನಲ್ಲಿ 6500 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಲಾಸ್ ನಮಗೆ ಕಮ್ಮಿ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೆ ಇವರ ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ಏನಿದೆ ಅಂದರೆ ಒಬ್ಬ ಯೂಸರ್ನಿಂದ ಎಷ್ಟು ದುಡ್ಡನ್ನು ಇವರು ಪಡಿತಿದ್ದಾರೆ ಅಂತ ನಾವು ಗಮನಿಸಿದಾಗ ಸೊ ಇಲ್ಲಿ ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ನಮಗೆ 124 ರೂಪಾಯಿ ನೋಡೋದಕ್ಕೆ ಸಿಗ್ತಿದೆ. ಸೊ ಕಳೆದ ಕ್ವಾರ್ಟರ್ನಲ್ಲಿ ಇದು 115 ರೂಪಾಯಿ ಇತ್ತು. ಸೊ ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ಕೂಡ ನಮಗೆ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಎಬಿಟಾ ಮಾರ್ಜಿನ್ ಕೂಡ ನಮಗೆ ಇಂಪ್ರೂವ್ ಆಗಿದೆ. ಸೊ ಇಲ್ಲಿ ಕಂಪನಿ ಒಳ್ಳೆ ಒಂದು ಪ್ರೋಗ್ರೆಸ್ ಅನ್ನೇ ಮಾಡ್ತಿದ್ದಾರೆ. ಬಟ್ ಇವರು ಗೌರ್ಮೆಂಟ್ಗೆ ತುಂಬಾನೇ ಡ್ಯೂಸ್ ಅನ್ನ ಪೇ ಮಾಡಬೇಕಿದೆ. ಸೊ ಕೋಟಿಗಟ್ಟಲೆ ಡ್ಯೂಸ್ ಇನ್ನು ಪೆಂಡಿಂಗ್ ಇದೆ. ಸೊ ಅದನ್ನೆಲ್ಲ ಇವರು ಪೇ ಮಾಡಿ ಯಾವ ರೀತಿ ಪ್ರಾಫಿಟ್ನತ್ತ ಹೋಗ್ತಾರೆ, ಹಾಗೆ ಜಿಯೋ ಮತ್ತು ಏರ್ಟೆಲ್ ಅನ್ನು ಯಾವ ರೀತಿ ಬೀಟ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೀಟೇಲ್ ರಿಸಲ್ಟನ್ನು ನಾವಿಲ್ಲಿ ಗಮನಿಸಿದಾಗ ನಮಗೆ ರೆವೆನ್ಯೂನಲ್ಲಿ ಗ್ರೋತ್ ಕಾಣಿಸ್ತಿದೆ. ಕ್ವಾರ್ಟರ್ ಇಯರ್ ಆನ್ ಇಯರ್ ನಮಗೆ ರೆವೆನ್ಯೂ ಗ್ರೋ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ಗಳು ಕೂಡ ಅಷ್ಟೇ ಒಂದು ಫ್ಲಾಟ್ ಎಕ್ಸ್ಪೆನ್ಸಸ್ಸೇ ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ನಲ್ಲೂ ಸೇಮ್ ಅಷ್ಟೇ ಅಮೌಂಟ್ನ ಎಕ್ಸ್ಪೆನ್ಸಸ್ ಇತ್ತು. ಹಾಗೆ ನಾವು ಲಾಸನ್ನು ಗಮನಿಸ್ಬೋದು. ಸೊ ನಿಮಗೆ ಇಲ್ಲಿ ಪ್ರಾಫಿಟ್ ಅನ್ನುವಂಥ ಒಂದು ಕಾಲಮ್ನಲ್ಲಿ ಏನು ಬ್ರ್ಯಾಕೆಟ್ನಲ್ಲಿ ವ್ಯಾಲ್ಯೂಸ್ ಕಾಣಿಸ್ತಿದ್ದಾವೆ. ಸೊ ಇದು ಲಾಸ್ ಆಗಿರುತ್ತೆ. ಸೊ ಮಾರ್ಚ್ 2021ರಲ್ಲಿ 7000 ಕೋಟಿಯಷ್ಟು ಲಾಸನ್ನು ಡಿಕ್ಲೇರ್ ಮಾಡಿದರು. ಹಾಗೆ ಡಿಸೆಂಬರ್ ಕ್ವಾರ್ಟರ್ನಲ್ಲೂ 7200 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದರು. ಸೊ ಈಗ ನಮಗೆ ಲಾಸ್ ಕಮ್ಮಿ ಆಗಿದೆ. ಆವರೇಜ್ ರೆವೆನ್ಯೂ ಪರ್ ಯೂಸರ್ ಜಾಸ್ತಿ ಆಗ್ತಿದೆ. ಇವರ ರೆವೆನ್ಯೂ ಜಾಸ್ತಿ ಆಗ್ತಿರೋದ್ರಿಂದ ಸೊ ಲಾಸಸ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನಮಗೆ 5G ಕೂಡ ಲಾಂಚ್ ಆಗೋದು ಕಾಣಿಸುತ್ತೆ. ಸೊ ಅಲ್ಲಿ ಇವರು ಯಾವ ರೀತಿಯ ಇಂಪ್ರೂವ್ಮೆಂಟನ್ನು ಮಾಡ್ತಾರೆ ಅದು ತುಂಬಾ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಶೇರ್ ಪ್ರೈಸ್ ನಾವು ಗಮನಿಸಿದಾಗ 8 ರೂಪಾಯಿ 70 ಪೈಸೆಯಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇಲ್ಲಿ ಫ್ಯೂಚರ್ ಗ್ರೂಪ್ನಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಫಂಡಮೆಂಟಲ್ಸ್ ವೀಕ್ ಇರುವಂಥ ಕಂಪನಿಗಳಲ್ಲಿ 5ರಿಂದ 10 ಸಾವಿರ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಲಕ್ಷಗಟ್ಟಲೆ ಅಮೌಂಟನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ಯಾವಾಗಿದ್ರೂ ರಿಸ್ಕ್ ಇರುತ್ತೆ. ಸೊ ಯಾವಾಗ ಕಂಪನಿ ಡಿಫಾಲ್ಟ್ ಆಗುತ್ತೆ, ಯಾವಾಗ ಇನ್ಸಾಲ್ವೆನ್ಸಿ ಬರುತ್ತೆ, ಸೊ ಅದನ್ನೆಲ್ಲ ಹೇಳೋದು ಕಷ್ಟ ಆಗುತ್ತೆ. ಸೊ ಆ ಕಾರಣದಿಂದ ಈ ರೀತಿ ಫಂಡಮೆಂಟಲಿ ವೀಕ್ ಇರುವಂಥ ಕಂಪನಿಗಳು, ಲಾಸ್ನಲ್ಲಿರುವಂಥ ಕಂಪನಿಗಳಲ್ಲಿ ಸ್ವಲ್ಪ ಅಮೌಂಟನ್ನು ಮಾತ್ರ ಇನ್ವೆಸ್ಟ್ ಮಾಡೋದು ಒಳ್ಳೆಯ ಒಂದು ಆಲೋಚನೆ ಆಗುತ್ತೆ.
ಹಾಗೆ ಸಿಪ್ಲಾ ಕೂಡ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಮಗೆ ಪ್ರಾಫಿಟ್ 12% ಇಯರ್ ಆನ್ ಇಯರ್ ಡೌನ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇವರ ರೆವೆನ್ಯೂ ಈ ಒಂದು ಕ್ವಾರ್ಟರ್ನಲ್ಲಿ ರೈಸ್ ಆಗಿದೆ. ಈ ಕ್ವಾರ್ಟರ್ನಲ್ಲಿ ಇವರು 362 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಮಗೆ 2021 ಮಾರ್ಚ್ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ 413 ಕೋಟಿ ಇತ್ತು. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಇವರು 729 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ಇಲ್ಲಿ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಅರ್ಧ ಆಗಿದೆ. ಹಾಗೆ ಕಂಪನಿ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದರೆ ₹5 ಡಿವಿಡೆಂಡ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಶೇರ್ ಪ್ರೈಸ್ ಇವತ್ತು 1.5% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. 923ರಲ್ಲಿ ಸಿಪ್ಲಾ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಸಿಪ್ಲಾ ಒಂದು ತಿಂಗಳ ಹಿಂದೆ ನಮಗೆ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿತ್ತು. ಡಿಸೆಂಬರ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತನ್ನು ತೋರಿಸಿದ್ರು. ಬಟ್ ಈಗ ಪ್ರಾಫಿಟ್ನಲ್ಲಿ ತುಂಬಾ ಒಂದು ಫಾಲ್ ಕಾಣಿಸ್ತಿದೆ. ಸೊ ಇಯರ್ ಆನ್ ಇಯರ್ ಇವರ ರೆವೆನ್ಯೂ ಜಾಸ್ತಿ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂನಲ್ಲಿ ಫಾಲ್ ಇದೆ. ಹಾಗೆಯೇ ಇವರ ಎಕ್ಸ್ಪೆನ್ಸಸ್ ಏನಿದೆ ತುಂಬಾ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ರಾ ಮೆಟೀರಿಯಲ್ ಪ್ರೈಸಸ್ ಕೂಡ ಜಾಸ್ತಿ ಆಗಿದ್ದ ಕಾರಣ ಸೊ ಇಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಿದೆ. ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ನಾವು ಗಮನಿಸಿದಾಗ 362 ಕೋಟಿಯ ಪ್ರಾಫಿಟ್ ಇದೆ. ಅದೇ ನಮಗೆ ಕಳೆದ ಕ್ವಾರ್ಟರ್ನಲ್ಲಿ 728 ಕೋಟಿ ಪ್ರಾಫಿಟ್ ಇತ್ತು. ಸೊ ಪ್ರಾಫಿಟ್ ಅರ್ಧ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ನಲ್ಲಿ 12%ನಷ್ಟು ಫಾಲ್ ಬಂದಿದೆ. ಸಿಪ್ಲಾ ಕೂಡ ಅಷ್ಟೇ ಬ್ರೋಕರೇಜ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದರ ಪ್ರಕಾರ ನಮಗೆ ರಿಸಲ್ಟನ್ನು ಡಿಕ್ಲೇರ್ ಮಾಡಿಲ್ಲ. ಫಾರ್ಮಾ ಸೆಕ್ಟರ್ನಲ್ಲಿ ಮಾರ್ಕೆಟ್ ಲೀಡರ್ ಆಗಿರುವಂಥ ಒಂದು ಕಂಪನಿ. ಸೊ ಇಲ್ಲೂ ಕೂಡ ಅಷ್ಟೇ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇನ್ನೂ ಕೂಡ ಪಾಸಿಟಿವ್ ಇರುತ್ತೆ. ಸೊ ಲಾಂಗ್ ಟರ್ಮ್ಗೆ ಅಂತ ಹೋಲ್ಡ್ ಮಾಡ್ತಿರೋರು ಸೊ ಈ ರೀತಿಯ ಕರೆಕ್ಷನ್ಗಳು ನಿಮಗೆ ಕಾಣಿಸಿದಾಗ ಅಲ್ಲಿ ಶೇರ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದಾಗುತ್ತೆ. ವೀನಸ್ ಪೈಪ್ IPO ನಮಗೆ ನಾಳೆ ಮಾರ್ಕೆಟಲ್ಲಿ ಲಾಂಚ್ ಆಗುತ್ತೆ. ಸೊ ಇವತ್ತು ಇದು ಆ್ಯಂಕರ್ ಇನ್ವೆಸ್ಟರ್ಸ್ಗಳಿಗೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇತ್ತು. ಸೊ ಆ್ಯಂಕರ್ ಇನ್ವೆಸ್ಟರ್ಸ್ಗಳಿಂದ ಇವರು ಆಲ್ಮೋಸ್ಟ್ 50 ಕೋಟಿ ಅಮೌಂಟನ್ನು ಇಲ್ಲಿ ರೈಸ್ ಮಾಡಿದ್ದಾರೆ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಇಲ್ಲಿ 7 ಲಕ್ಷ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. ಕೋಟಕ್ ಮಹೀಂದ್ರಾ ಲೈಫ್ ಇನ್ಶೂರೆನ್ಸ್ ಕಂಪನಿ ಕೂಡ 6 ಲಕ್ಷ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. ಇಂಡಿಯಾ SME ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ 2.15 ಲಕ್ಷ ಶೇರ್ಗಳನ್ನು ಆ್ಯಂಕರ್ ಬುಕ್ನ ಮೂಲಕ ಇಲ್ಲಿ ಬೈ ಮಾಡಿದ್ದಾರೆ. ಸೊ ಈ ಒಂದು ಇಶ್ಯೂ ಏನಿರುತ್ತೆ ವೀನಸ್ ಪೈಪ್ನ ಕಡೆಯಿಂದ ಇದೊಂದು ಸಣ್ಣ IPO ಆಗಿರುತ್ತೆ. ಕೇವಲ 165 ಕೋಟಿಯ IPO ಆಗಿರುತ್ತೆ. ಹಾಗೆಯೇ ಈ ಇಶ್ಯೂ ಟೋಟಲ್ ಫ್ರೆಶ್ ಇಶ್ಯೂ ಆಗಿರುತ್ತೆ. ಪ್ರಮೋಟರ್ಗಳು ಯಾವುದೇ ರೀತಿಯ ಶೇರ್ಗಳನ್ನು ಇಲ್ಲಿ ಸೆಲ್ ಮಾಡ್ತಿಲ್ಲ. ಹಾಗೆಯೇ ಗ್ರೇ ಮಾರ್ಕೆಟಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಪ್ರೀಮಿಯಂ ಇಲ್ಲ. ಬಟ್ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಒಂದಿಗೆ ಮಾರ್ಕೆಟ್ಗೆ ಬರ್ತಿದ್ದಾರೆ. ಅರಿಹೋಮ್ ಪೈಪ್ ಯಾವ ರೀತಿಯಲ್ಲಿ ನಮಗೆ ಪ್ರೀಮಿಯಂ ಇಲ್ಲದೆ ಇದ್ರೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಲಿಸ್ಟಿಂಗ್ ಅನ್ನು ಕೊಡ್ತು. ಸೊ ಅದೇ ರೀತಿ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಮಾರ್ಕೆಟ್ ಸಪೋರ್ಟ್ ಮಾಡಬೇಕಾಗುತ್ತೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆದರೆ ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಸೊ ಯಾರಾದರೂ ರಿಸ್ಕ್ ತೊಗೋತೀನಿ ಅಂದರೆ ಅಂಥವ್ರು ಮಾತ್ರ ಸಬ್ಸ್ಕ್ರೈಬ್ ಆಗ್ಬೋದಾಗುತ್ತೆ. ರಿಸ್ಕ್ ಬೇಡ ಅನ್ನೋರು ಖಂಡಿತವಾಗ್ಲೂ ಇದನ್ನು ಅವಾಯ್ಡ್ ಮಾಡ್ಬೋದು. ಅದಾನಿ ಪೋರ್ಟ್ನ Q4 ರಿಸಲ್ಟ್ May 10 ಇವತ್ತು ಬರಬೇಕಿತ್ತು. ಬಟ್ ಇಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೂ ಮುಂಚೆ ರಿಸಲ್ಟ್ ಇನ್ನೂ ಬಂದಿಲ್ಲ. ಸೊ ರಿಸಲ್ಟ್ ಲೇಟಾಗಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಬಟ್ ಬ್ರೋಕರೇಜ್ಗಳು ಆ್ಯನಲಿಸ್ಟ್ಗಳು ತಮ್ಮ ಒಂದು ಪ್ರಿಡಿಕ್ಷನನ್ನು ಇಲ್ಲಿ ಮಾಡಿದ್ದಾರೆ. ನೆಟ್ ಪ್ರಾಫಿಟ್ ನಮಗೆ ಇಯರ್ ಆನ್ ಇಯರ್ 20%ನಷ್ಟು ಫಾಲ್ ಆಗ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಷನನ್ನು ಮಾಡಿದ್ದಾರೆ. ಅದಾನಿ ಪೋರ್ಟ್ನ ಪ್ರೈಸಲ್ಲಿ ತುಂಬಾ ಒಂದು ಕರೆಕ್ಷನ್ ಕಾಣಿಸ್ತಿದೆ. ₹900 ಹೈಯನ್ನು ಅದಾನಿ ಪೋರ್ಟ್ ಟಚ್ ಮಾಡಿತ್ತು. ಸೊ ಅಲ್ಲಿಂದ ಸ್ವಲ್ಪ ಕರೆಕ್ಷನ್ ಈಗ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇವತ್ತು ಕೂಡ ಅಷ್ಟೇ 3.36%ನ ಡೌನ್ ಸೈಡ್ನೊಂದಿಗೆ ಅದಾನಿ ಪೋರ್ಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಆಲ್ರೆಡಿ ಅದಾನಿ ವಿಲ್ಮಾರಲ್ಲಿ ಇದೇ ರೀತಿಯ ಕರೆಕ್ಷನ್ ಕಾಣಿಸ್ತಿದೆ. ಅದಾನಿ ಪವರ್ ಕೂಡ ಈಗ ಸ್ವಲ್ಪ ಕರೆಕ್ಟ್ ಆಗ್ತಿದೆ. ಅದಾನಿ ಪೋರ್ಟ್ನಲ್ಲೂ ಕೂಡ ಅಷ್ಟೇ ಅವರ Q4 ರಿಸಲ್ಟ್ನಲ್ಲಿ ಏನಾದರೂ ಪ್ರಾಫಿಟ್ ಫಾಲ್ ಆದರೆ ಸೊ ಇಲ್ಲೂ ಕೂಡ ಅಷ್ಟೇ ಕರೆಕ್ಷನ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ವ್ಯಾಲ್ಯೂಯೇಷನ್ ತುಂಬಾ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಈ ರೀತಿ ಹೈಯರ್ ವ್ಯಾಲ್ಯೂಯೇಷನಲ್ಲಿ ಕಂಪನಿಗಳು ಟ್ರೇಡ್ ಆಗ್ತಿದ್ದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಗ್ರೋ ಆಗಬೇಕಾಗುತ್ತೆ. ಸೊ ಪ್ರಾಫಿಟ್ನಲ್ಲಿ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಪ್ರೈಸ್ನಲ್ಲಿ ತುಂಬಾ ಒಂದು ಕರೆಕ್ಷನ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇವತ್ತು ನಾನು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.